ನಾನು ಬಾಹುಬಲಿ ಒಂಟಕುದುರೆ ಅಂತ ಹೇಳಿ ಮೂಲತಃ ಧಾರವಾಡದವನು. ಧಾರವಾಡದಲ್ಲಿ 33 ವರ್ಷಗಳ ಸರ್ಕಾರಿ ಸೇವೆಯಲ್ಲಿದ್ದು 2018ರಲ್ಲಿ ನಾನು ಸೇವೆಯಿಂದ ನಿವೃತ್ತನಾಗಿದ್ದೇನೆ. ನಿವೃತ್ತನಾದ ನಂತರ ಕರೋನಾ ಟೈಮ್ದಲ್ಲಿ ನನಗೆ ನಮ್ಮ ಕಜಿನ್ ಬ್ರದರ್ ಮುಖಾಂತರ ಧ್ಯಾನದ ಪರಿಚಯ ಆಯಿತು. ಧ್ಯಾನ ಅಂದರೆ ಮೊದಲು ನನಗೇನು ಗೊತ್ತಿರಲಿಲ್ಲ. ಅವರಿಂದ ಪರಿಚಯ ಆದ ಮೇಲೆ ಧ್ಯಾನ ಸರಳ ಸುಲಭವಾದ ರೀತಿಯಲ್ಲಿದ್ದಿದ್ದು ನನಗೆ ತುಂಬ ಇಷ್ಟ ಆಯಿತು. ಪತ್ರಿಜಿ ಗುರುಗಳು ಹೇಳಿಕೊಟ್ಟ ಕಾನ್ಸೆಪ್ಟು ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ ತುಂಬ ಸರಳವಾಗಿದ್ದು ಇದೆ. ಎಲ್ಲರಿಗೂ ತುಂಬ ಅನುಕೂಲವಾಗಿದೆ. ಧ್ಯಾನ ಮಾಡಲಿಕ್ಕೆ ಯಾರು ಮನೆ ಬಿಟ್ಟು ಪರ್ವತ ಪ್ರದೇಶ ಹಿಮಾಲಯಕ್ಕೆ ಹೋಗಬೇಕಾಗಿರಲಿಲ್ಲ. ಸಂಸಾರದಲ್ಲಿದ್ದೇ ನಾವು ಈ ಸಾಧನೆಯನ್ನು ಮಾಡಬೇಕಾಗಿರುತ್ತೆ. ಅಂದರೆ ನಮಗೆ ಒಂದು ಆತ್ಮ ಉದ್ಧಾರ ಮಾಡಲಿಕ್ಕಾಗತ್ತೆ. ನಾನು ಈ ಧ್ಯಾನ ಬರೋಕ್ಕೆ ಪೂರ್ವದಲ್ಲಿ ನನಗೆ ಇದರ ಏನೂ ಅನುಭವ ಇರಲಿಲ್ಲ. ಧ್ಯಾನಕ್ಕೆ ಬಂದ ಮೇಲೆ ನನ್ನ ಪರ್ಪಸ್ ಆಫ್ ಲೈಫ್ ಏನು, ನನ್ನ ಜರ್ನಿ ಏನು ಎಂಬುದು ನನಗೆ ಗೊತ್ತಾಗಿದೆ. ಹೀಗಾಗಿ ನಾನು ಈಗ ಸುಮಾರು 4-5 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹಗಲು ಹಾಗೂ ರಾತ್ರಿ ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 2 to 3 ಅವರ್ಸು, ನೈಟ್ 2 to 3 ಅವರ್ಸು ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಎಲ್ಲರೂ ಧ್ಯಾನವನ್ನು ಮಾಡಿ ತಮ್ಮ ಆತ್ಮ ಉದ್ಧಾರವನ್ನು ಮಾಡಿಕೊಳ್ಳಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಪತ್ರಿಜಿ ಗುರುಗಳ ಕನ್ಸೆಪ್ಟ್ ಧ್ಯಾನದೊಂದಿಗೆ ಸಂಗೀತವನ್ನು ಜೋಡಿಸಿ 2 ಅವರ್ಸು 3 ಅವರ್ಸು ಕೂತು ಧ್ಯಾನವನ್ನು ಮಾಡ್ತಾಯಿದ್ದಾರೆ. ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡೋದರಿಂದ, ಸಂಗೀತದೊಂದಿಗೆ ಧ್ಯಾನ ಮಾಡೋದರಿಂದ ನಮ್ಮ ಆತ್ಮ ಉಲ್ಲಾಸ ಆಗುತ್ತೆ. ನಮ್ಮದು ಎಲ್ಲ ಭಯ ದೂರ ಆಗುತ್ತೆ. ನಾವು ಜೀವನ ಅಂದರೆ ಏನು, ಯಾವ ರೀತಿ ನಡ್ಕೊಳ್ಬೇಕೆಂಬುದು ಗೊತ್ತಾಗುತ್ತೆ. ಕಾರಣ ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಎಲ್ಲರಲ್ಲಿ ನಾನು ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಪತ್ರಿಜಿ ಗುರುಗಳ ಕನ್ಸೆಪ್ಟ್ ಆದ ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ ಇದಕ್ಕೆ ನಾನು ಕಟಿಬದ್ಧನಾಗಿರುತ್ತೇನೆ. ನನ್ನ ಜೀವನದ ಕೊನೆಯುಸಿರುವವರೆಗೆ ನಾನು ಧ್ಯಾನವನ್ನು ಮಾಡುತ್ತೇನೆ ಹಾಗೂ ಧ್ಯಾನವನ್ನು ಪ್ರಚಾರ ಮಾಡುತ್ತೇನೆ ಎಂದು ಈ ಮೂಲಕ ಎಲ್ಲರಿಗೂ ಹೇಳ ಬಯಸುತ್ತೇನೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಥ್ಯಾಂಕ್ ಯು. ಈ ಸೇವೆಗೆ ಒಂದು ಅವಕಾಶ ಮಾಡಿಕೊಟ್ಟ PMC ಕನ್ನಡದವರಿಗೂ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.